ಹಿಂದೂ ರಾಷ್ಟ್ರ ಆಗಿಬಿಟ್ರೆ ಪಾಕಿಸ್ತಾನ ಥರ ನಮ್ಮ ಮತ್ತೆ ಅಫ್ಘಾನಿಸ್ತಾನ ಸಂಕಷ್ಟಕ್ಕೆ ಸಿಲುಕಿಬಿಡ್ತೇವೆ ಅಂತ ಪ್ರತಿ ದಿವಸ ಯಾರಾದರೂ ಏನನ್ನ ಹೇಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ಸರ್, ದೆಹಲಿಗೆ ಸಿಎಂ ಡಿಸಿಎಂ ಹೋಗಿದ್ದಾರೆ ಸರ್, ಲೋಕಸಭಾ ಚುನಾವಣೆ ವಿಚಾರವಾಗಿ ಹೋಗಿದ್ದಾರೆ. ಅದು ಮಾಮೂಲಿ ನಮ್ಮ ಪ್ರಕ್ರಿಯೆ ಅದು. ಎಲೆಕ್ಷನ್ ಪ್ರಾಸೆಸ್ನಲ್ಲಿ ನಾವು ಅಧ್ಯಕ್ಷರು ಮತ್ತು CLP ನಾಯಕರನ್ನು ಕರೆದು ಅವರು ಚರ್ಚೆ ಮಾಡ್ತಾರೆ. ಅದಕ್ಕೇನು ಸೂಚನೆ ಕೊಡಬೇಕು ಅದನ್ನು ಕೊಟ್ಟು ಕಳಿಸ್ತಾರೆ. ಅದ್ರ ಪ್ರಕಾರ ನಾನು ಅಧ್ಯಕ್ಷ ಇದ್ದಾಗ ಕೂಡ ಮಾಡ್ತಾಯಿದ್ವಿ. ಅದು ರೆಗ್ಯುಲರ್ ಪ್ರಾಸೆಸ್. ಸಚಿವರ ಸ್ಪರ್ಧೆ ಆಗಬೇಕು ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಒಂದು ವೇಳೆ ಅಗತ್ಯ ಇದ್ದರೆ ಸಚಿವರುಗಳನ್ನ ನಿಲ್ಲಿಸ್ತೇವೆ. ಅಗತ್ಯ ಇಲ್ಲ, ಅದಕ್ಕೆ ಅವ್ರಿಗೇನ ಸಮರ್ಥವಾದಂಥ ನಮ್ಮ ಕಾರ್ಯಕರ್ತರು ಯಾರೋ ಇದ್ದಾರೆ ಎಂದಾಗ ಅವ್ರನ್ನೇ ನಿಲ್ಲಿಸ್ತಾರೆ. ಇಲ್ಲ ಸಚಿವರು ನಿಲ್ಲಿಸಬೇಕು ಅಂದರೆ ಸಚಿವರನ್ನ ನಿಲ್ಲಿಸ್ತೀವಿ. ಕಳೆದ ಬಾರಿ ನಿಲ್ಲಿಸಿರ್ಲಿಲ್ವ? ಕೃಷ್ಣ ಬೈರೇಗೌಡರು ನಾರ್ತಿಗೆ ನಿಂತಿದ್ರು. ಅದೇ ಪ್ರಕಾರ ಯಾರಾದರೂ ಸಮರ್ಥರಿದ್ದು ಅಥವಾ ನಾವು ಅಲ್ಲಿ ಗೆದ್ದಿಲೇಬೇಕು ಅಂತ ಅನ್ನುವಾಗ ಅಲ್ಲಿಗೆ ನಿಲ್ಲಿಸ್ತಾರೆ. ನಿಗಮ ಮಂಡಳಿ ಕ್ಲಿಯರ್ ಆಗ್ಬೋದಾ ಸರ್ ಇವತ್ತು ಹೋದಾಗ? ಸರ್ ಗೊತ್ತಿಲ್ಲ, ಏನು ಅಜೆಂಡಾ ಏನಂತ ನಮ್ಗೆ ಗೊತ್ತಿಲ್ಲ. ಅವರು ಏನು ಈಗ ನಾವು ತಿಳ್ಕೊಂಡಿರೋದು ಪಾರ್ಲಿಮೆಂಟಿಗೆ ಚರ್ಚೆ ಮಾಡೋಕ್ಕೆ ಹೋಗಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಬೇರೆ ಇನ್ನೇನಾದರೂ ಚರ್ಚೆ ಮಾಡಿ ಬೋರ್ಡ್ ಕಾರ್ಪೊರೇಷನ್ದು ಚರ್ಚೆ ಮಾಡಿ ಲಿಸ್ಟ್ ಅಪ್ರೂವ್ ಮಾಡಿಸ್ಕೊಂಡು ಬಂದರೆ ಕೂಡ ಆಗ್ಬೋದು. ಅದು ನಮಗೇನು ಹೇಳಿ ಹೋಗಲಿಲ್ಲಲ್ಲ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.